ಗೈಸ್ ಏನು ಅಂದ್ರೆ ಕೋಇನ್ಸಿಡೆನ್ಸ್ ಏನಾಗಿದೆ ಅಂದರೆ ಪೀಸ್ ಊರಿಗೆ ಹೋಗಿದ್ದಾನೆ ಬರಲ್ಲ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ. ಬಟ್ ಏನು ಅಂದರೆ ಅಣ್ಣ ಸೇಮ್ ಕಟಿಂಗ್ ಮಾಡ್ಸ್ಕೊಂಡ್ಬಂದ್ಬಿಟ್ಟು ನಂತರನೇ ಗೈಸ್ ನೋಡಿ ಫುಲ್ಲು ನಂತರನೇ ಸೇಮ್ ನಂದು ನೋಡಿ ಅವ್ನು ನೋಡಿ ಇವ್ರದ್ದು ಸೇಮ್. ಎಷ್ಟೋ ಮಾತಾಡ್ತೀರಿ ತಪ್ಪಾಯ್ತು ಹೇಳಿ ಇವಾಗ. ನೀನೇನಕ್ಕಪ್ಪ ನನ್ನ ಕಾಪಿ ಮಾಡ್ತಾ ಇದೀಯಾ ಅದೇ ಹೇಳು. ಒಂದು 3 ದಿವಸ ಆಯ್ತು ಕಟಿಂಗ್ ಮಾಡಿಸ್ಬಿಟ್ಟು ಇದೇನು ಮಾಡ್ತೀಯ ಬುಲಿ ಪ್ರೀತಮ್ ನೀನು ತೆಗ್ಬಿಡು ಬಸ್ ಮಾಡಿಸ್ಬಿಡು. ನೀನು ಪ್ರೀತಮ್ ಎಬ್ಬುಲಿ ಮಾಡಿಸು ಬಸ್ ಮಾಡಿಸ್ಬಿಟ್ಟು ಪ್ರೀತಮ್. ಗೈಸ್ ನಾವಿಬ್ರು ಒಂದಾಗಿ ಅಂದ್ರೆ ಫುಲ್ ಸೇಮ್ ತರ ಕಾಣ್ತಾ ಇದೀವಿ. ಇವನು ಇವಾಗ ಡಿಫ್ರೆಂಟ್, ಇವನು ಎಬ್ಬುಲಿ ಮಾಡಿಸ್ತಾನೆ ಇವಾಗ. ಸೊ ಇವನು ಮಾಡಿಸ್ತಾನೆ, ಮಾಡಿಸೋ ತನಕ ಬಿಡೋಲ್ಲ ನಾವಿವಾಗ. ಯಾವಾಗ ಬಂದೆ ಊರಿಂದ? ಬೆಳಗ್ಗೆ ಎಷ್ಟು ಗಂಟೆಗೆ? ಬೆಳಗ್ಗೆ ಎಷ್ಟು ಗಂಟೆಗೆ? ನಾನು 7:30. ಸೊ ಗೈಸ್ ಒಬ್ಬನೇ ಊರು ಹೋಗೋಣ, ಒಂದು ಮಾತು ಕೂಡ ಕರೆದಿಲ್ಲ ಇವನು. ರೋಡ್ ಟ್ರಿಪ್ ಹೋಗಿದ್ದೇವೆ. ಹೋಗಿದ್ದ ಸರಿ ಹೋಗ್ತೀನಿ ಒಂದು ಸಾಕು. ಗೈಸ್ ಫುಲ್ ಎಂಜಾಯ್ ಮಾಡೋನೆ. ಬಟ್ ನಾವು ಕೂಡ ಎಂಜಾಯ್ ಮಾಡೋಣ, ಇಲ್ಲ ಕಾಲೇಜಲ್ಲೇ ಎಂಜಾಯ್ ಮಾಡ್ಬೇಕು ನಾವು. ಸೊ ಮತ್ತೆ ಸಿಗೋಣ ಆಮೇಲೆ. ಗೈಸ್ ಏನು ಅಂದರೆ ಇವಾಗ ತಾನೇ ಮನೆಗೆ ಬಂದೆ ಕಾಲೇಜಿಂದ. ಫುಲ್ ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ, ಹುಷಾರಿಲ್ಲ ನನಗೆ. ಮನೆಗೆ ಬಂದು ಏನೋ ಊಟ ಮಾಡೋಣ ಅಂದ್ಕೊಂಡೆ. ಮಾಮ ಇಲ್ಲಿ ನೋಡಿ ಎಷ್ಟು ಇಡೀ ಕಿಚನ್ನೇ ಫುಲ್ಲು ಯಾವ ಥರ ಮಾಡಿಕ್ಕಿದ್ದಾರೆ ಅಂದರೆ ತೋರಿಸ್ತೀನಿ ನೋಡಿ. ಏನೋ ಒಂದು ಸ್ವೀಟ್ ಮಾಡೋರೆ ಇಲ್ಲಿ. ಸ್ವೀಟ್ ನೋಡಿ ಸಖತ್ತಾಗಿರುತ್ತೆ. ಸೊ ಇನ್ನೂ ತಿನ್ಬೇಕು ಇವಾಗ. ಸೊ ಇನ್ನೂ ಯಾರೂ ಮನೆಗೆ ಬಂದಿಲ್ಲ. ಎಲ್ಲರೂ ಮನೆಗೆ ಬಂದ ತಕ್ಷಣ ಮಾಮ ಇವಾಗ ಅಡುಗೆ ಮಾಡಿಕೊಂಡು, ಅಂದರೆ ಸ್ವಲ್ಪ ಏನೋ ಮಂಜುಣ್ಣ ಮನೆಗೆ ಹೋಗಿರ್ಬೋದು ಅಂದ್ಕೊತೀನಿ. ಸೊ ನೋಡುವ, ಏನೋ ಹೇಳಿಲ್ಲ ಅವರು ಹೋಗ್ಬೇಕಾದ್ರೆ. ನೋಡುವ, ಅಮ್ಮ ಬೇರೆ ಬಂದಿಲ್ಲ, ನನಗೆ ಬೇರೆ ಕೋಲ್ಡ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿನ್ನೆ ಅದು ಫಂಕ್ಷನ್ ಹೋಗಿದ್ನಲ್ಲ, ಸೊ ಅಲ್ಲಿ ಹೋದಾಗ ನೀರು ಚೇಂಜ್ ಆಗಿಬಿಟ್ಟು ಇವಾಗ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಕಾಲೇಜಲ್ಲೆಲ್ಲ ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ನಾಳೆ ಬೇರೆ ಕಾಲೇಜ್ ಲೀವ್ ಅಂತ ಹೇಳೋರೆ. ಸೊ ಕಾಲೇಜ್ ಲೀವು. ಸೊ ಸರ್ಜರಿಯಾಗಿ ನಿದ್ದೆ ಹೊಡ್ಬಿಡ್ತೀನಿ ನಾಳೆ. ಇವತ್ತು ನೈಟ್ ಮಲ್ಕೊಂಡು ನಾಳೆ ಒಂದು 10-11 ಗಂಟೆಗೆ ಎದ್ಬಿಡ್ತೀನಿ. ಸೊ ಇವಾಗ ನೋಡುವ, ಯಾರೂ ಬಂದಿಲ್ಲ. ಇವಾಗ ಫಸ್ಟು ತಂಗಿ ಬರ್ತಾಳೆ. ತಂಗಿ ಬಂದ ತಕ್ಷಣ ಅವಳು ಏನೇನು ಮಾಡ್ತಾಳೆ ಅದನ್ನೆಲ್ಲ ನೋಡಿದ ತಕ್ಷಣ ಯಾವ ಥರ ಶಾಕ್ ಆಗ್ತಾಳೆ ಗೊತ್ತಿಲ್ಲ. ಸೊ ಬಟ್ ನೋಡೋಣ ಯಾವ ಥರ. ಯಾಕಂದರೆ ಒಂದು ಕೆಲಸ ಅಂದರೆ ಅವಳು ಮಾತ್ರ ಗರಮ್ ಆಗ್ಬಿಡ್ತಾಳೆ. ಅದ್ರಲ್ಲಿ ಬೇರೆ ಇಷ್ಟೊಂದು ಹರವರು ಅಂದರೆ ಮನೇನ ಮುಗೀತು ಕತೆ. ಅವಳು ಯಾವ ಥರ ರಿಯಾಕ್ಟ್ ಆಗ್ತಾಳೆ ನೋಡಬೇಕು. ಸೊ ಅವಳು ಬಂದಮೇಲೆ ನಿಮ್ಗೆ ಯಾವ ಥರ ರಿಯಾಕ್ಟ್ ಆಗ್ತಾಳೆ ಅಂತ ತೋರಿಸ್ತೀನಿ ಆಯಿತಾ. ಗೈಸ್ ಹೇಳಿದ್ನಲ್ಲ ಏನೋ ಸ್ವೀಟ್ ಮಾಡೋರು ಅಂತ ಹೇಳಿದ್ದೆ ನೋಡಿ, ಅದು ಕೂಡ ಇಡ್ಲಿ ಆಕಾರದಲ್ಲಿ ಮಾಡಿಬಿಟ್ಟವ್ರೆ. ಸೊ ಇದನ್ನ ತಿಂದುಬಿಟ್ಟು ನೋಡೋಣ ಯಾವ ಥರ ಮಾಡೋರಂತ. ನೋಡುವರಿ ಏನೋ ಒಂಥರ ಇಡ್ಲಿ ಥರ ಮಾಡಿಬಿಟ್ಟವ್ರೆ. ಏನು ಸ್ವೀಟು ಅಂದರೆ ಹಲಸಿನಣ್ಣಿನ ಸ್ವೀಟು ಗೈಸ್. ಇದು ಹಲಸಿನಣ್ಣಿನಿಂದ ಮಾಡೋರು ಇವರು. ನಾನೇನೋ ರವೆ ಅದು ಪಾಯಸ ಥರ ಆಗುತ್ತಲ್ಲ ಅದೇ ಗಟ್ಟಿಯಾಗಿ ಮಾಡೋರು ಅಂದ್ಕೊಂಡ್ರೆ, ಇವರು ರವೆ ಮಿಕ್ಸ್ ಮಾಡಿಬಿಟ್ಟು ಮತ್ತು ಅದಕ್ಕೆ ಹಲಸಿನಣ್ಣು ಹಾಕ್ಬಿಟ್ಟವ್ರು. ಇದಕ್ಕೆ ಫುಲ್ಲು ಹಲಸಿನಣ್ಣು ಸ್ಮೆಲ್ಲೇ ಇರೋದು ಇದರಲ್ಲಿ. ಆದರೂ ಕೂಡ ಚೆನ್ನಾಗಿದೆ. ನಾನು ಬರೋಕ್ಕಿಂತ ಮುಂಚೆನೇ ರೆಸಿಪಿ ಎಲ್ಲ ಮಾಡಿಬಿಟ್ಟು ಅಡುಗೆ ಮುಗಿಸ್ಬಿಟ್ಟಿದ್ರು. ಒಂಥರ ಚೆನ್ನಾಗಿದೆ. ಗಾಯ್ಸ್ ಮಧು ಅವರು ಬಂದರು. ಅವ್ರಿಗೆ ಇವಾಗ ಸರ್ಪ್ರೈಸ್ ಕೂಡ ಯಾವ ಥರ ಇರುತ್ತೆ ಅಂತ ಅಲ್ಲಿ ನೋಡು. ಅಡುಗೆ ಕೊಡೋಣ. ಮಾಮ ಮಂಚೋಣ ಮನೆಗೆ ಹೋದ. ಏನು ಅನ್ನಿಸ್ತು ಅಡುಗೆ ಕೊನೆ ನೋಡ್ಬಿಟ್ಟು? ಯಾಕೋ ಗೈಸ್ ಸ್ವಲ್ಪ ರಚ್ಚಿಗೆ ಎದ್ದಿಲ್ಲ ಮಧು ಅವರು. ನಾನು ಅನ್ಕೊಂಡೆ ತುಂಬ ಜಗಳ ಮಾಡ್ತಾರೆ, ಕೂಗಾಡ್ತಾರೆ. ಮಾಮ ಸ್ಟಾರ್ಟ್ ಆಯಿತು. ನಾನು ಅನ್ಕೊಂಡೆ ಇವಳು ಸರಿಯಾಗಿ ಬೈತಾಳೆ ಮಾಮೂನ ಅಂತ ಹೇಳ್ಬಿಟ್ಟು. ಬಟ್ ಆಗಿಲ್ಲ ಅಷ್ಟೊಂದು. ಆ್ಯಕ್ಚುಲಿ ಇವಳು ಡೈಲಿ ಟೈಮಿಗೆ ಬಂದ್ಬಿಟ್ಟು ಪಾತ್ರೆ ತಿಕ್ಕಿ ರೂಢಿ ಆಗಿಬಿಟ್ಟಿದೆ ಅನ್ಕೊತೀನಿ. ಸೊ ಅದಕ್ಕೆ ಏನು ರಿಯಾಕ್ಟ್ ಮಾಡಿಲ್ಲ ಇವಳು. ನೋಡುವ ಏನಾಗುತ್ತೆ ಅಂತ. ಗೈಸ್ ಮಧು ಅವರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ವರ್ಕಿಂಗ್ ಮಾಡೋದಕ್ಕೆ. ತೋರಿಸ್ತೀನಿ ನೋಡಿ. ನೋಡಿ ಫುಲ್ ಪಾತ್ರ. ಅಯ್ಯಪ್ಪ ಪಾತ್ರ ನೋಡಿ ಗೈಸ್ ಅವ್ರದ್ದು. ಹಾಗೆಲ್ಲ ಕೇಳಬಾರ್ದು. ನಾನು ಒಂದು ಚಾಲೆಂಜ್ ಕೊಡ್ಬೇಕು ಅನ್ಕೊಂಡು ಮಾಡ್ಬೇಕು. ಏನಂದ್ರೆ
ನೀ ಏನಾರ ಚಾಲೆಂಜ್ನಾಗ ಗೆದ್ದೆ ಅಂದ್ರೆ ನಿಂಗೆ 100 ರೂಪಾಯಿ ಕೊಡ್ತಾನೆ ನಾನು. ಇಲ್ಲ ಆಯ್ತು, ಈ ಚಾಲೆಂಜ್ ಒಳಗೆ ಗೆದ್ರೆ ನೀನು ನಾನು ನಿನಗೆ ಇದನ್ನು ಸ್ಕ್ರೀನ್ ಹಾಕ್ಸ್ಕೊಡ್ತಾನೆ ಆಯ್ತಾ. ಹಾಂ, ನಂದು ರೊಕ್ಕ ಬಂದಾಗ ಹಾಕ್ಸ್ಕೊಡ್ತಾನೆ ಆಯಿತಾ. ಸೊ ಗೈಸ್, ಇವಾಗ ನಾನೊಂದು ಚಾಲೆಂಜ್ ಕೊಟ್ಟರೆ ಇವಳು ಈ ಫೋನ್ ಸ್ಕ್ರೀನ್ ಇದೆಯಲ್ಲ, ಈ ಸ್ಕ್ರೀನ್ನ ನಾನು ಅವ್ರಿಗೆ ಹಾಕಿಸ್ಕೊಡ್ಬೇಕು. ಸೊ ನನ್ನ ಕಾಸು ಬಂದಾಗ ನಾನು ಹಾಕಿಸ್ಕೊಡ್ತೇನೆ. ಏನಪ್ಪ ಚಾಲೆಂಜ್ ಅಂತಂದರೆ, ಮೇಘ ಬಂದ ತಕ್ಷಣ ಏನೋ ಒಂದು ರೀಸನ್ ಇಟ್ಕೊಂಡು ಆಕಿ ಜೊತೆ ಜಗಳ ಆಡ್ಬೇಕು ಸಖತ್ತಾಗಿ. ಹೆಂಗೆ ಆಡ್ಬೇಕು ಅಂದರೆ ಯೂಟ್ಯೂಬ್ ಮಾಡಾಕತ್ತೇವೆ ಅಂತ ಗೊತ್ತಾಗಿರ್ಬಾರ್ದು ಆಯ್ತಾ. ಸೊ ಗೈಸ್, ಇದು ಇವತ್ತಿನ ಚಾಲೆಂಜು. ನೋಡುವ ಯಾವ ಥರ ಮಾಡ್ತಾರೆ ಅಂತ ಆಯಿತಾ. ಏನೋ ಒಂದು ಕಿತಾಪತಿ ಮಾಡ್ತಾಯಿದ್ದೀನಿ, ಇದರಲ್ಲಿ ಏನಾಗುತ್ತೋ ಅಂತ ನೋಡುವ. ನಾನು ಹಾಕಿಸ್ಕೊಡ್ತೀನಿ, ನೀ ಮಾಡಬೇಕು. ಸೊ ಗೈಸ್, ಚಾಲೆಂಜ್ಗೆ ಒಪ್ಕೊಂಡವ್ರೆ ಇವರು. ಚಾಲೆಂಜ್ ಎಲ್ಲ ಅಂದರೆ ಇವ್ರು ಏನಾದರೂ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಮಾಡಿಕೊಡ್ತೀನಿ. ಚಾಲೆಂಜ್ ಏನಾದರೂ ಅಲ್ಲೇ ಡಿಸ್ಕ್ವಾಲಿಫೈ ಆದರೆ ನಾನು ಮಾಡಿಕೊಡಲ್ಲ. ಸೊ ಈ ಚಾಲೆಂಜ್ಗೆ ಇವರು ಒಪ್ಕೊಂಡಿದ್ದಾರೆ. ಸೊ ಇವತ್ತು ನೋಡುವ, ಮೇಘ ಬಂದ್ರ ತಕ್ಷಣವೇ ಅವ್ರ ಜೊತೆ ನೀನು ಹೆಂಗೆ ಆಡ್ಬೇಕಂದ್ರೆ ಜಗಳ ಏನೋ ಒಂದು ರೀಸನ್ ತೊಗೋಬೇಕು, ರೀಸನ್ ತೊಗೊಂಡು ಮಾಡ್ಬೇಕಾಯ್ತಾ. ಸೊ ಗೈಸ್, ರೀಸನ್ ಏನಾದರೂ ತಗೊಳ್ಳಿ, ನಾವು ಹತ್ರ ಇವತ್ತು ಎಂಜಾಯ್ ಮಾಡೋಣ ಇವತ್ತಿನ ಜಗಳ. ಗೈಸ್, ನಮ್ಮ ಅಮ್ಮ ನೋಡಿ ಒಬ್ಬೊಬ್ಬರು ಹೆಂಗೆ ತಿಂದವಳೆ ಬಿಟ್ಬಿಟ್ಟು. ಸ್ವಲ್ಪ ಮಕ್ಕಳಿಗೆ ಕೊಡ್ಬೇಕಂತ ಏನಾದ್ರು ಕಾಮನ್ ಸೆನ್ಸ್ ಐತೆ ನಿಂಗೆ? ಆಯ್ತು ನೋಡಿ, ಒಳಗೆ ಇಲ್ಲಂಗೆ ಇಟ್ಟಿರ್ತೀನಿ ನನಗೆ. ಇದಾ ನಾನೇನೋ ಹಲ್ವಾ ಮಾಡ್ಯಾನದು. ಅದು ನೋಡಿದ್ದೇನೋ ಅಳಸಿನ ನಿಂದು. ಹಾಂ, ಮೇಘಂದ ಹಾಕೇನಿ. ಏನಿಲ್ಲ, ಅದು ಒಂದಿಷ್ಟು ದಿನ ಪ್ರಾಸೆಸಿಂಗ್ ತಗೋದೈತೆ, ಅದಾದ್ಮ್ಯಾಗ ನೋಡೋದಕ್ಕೆ ಏನಾಗತ್ತಂತ. ಇಲ್ಲ, ಇನ್ನೂ ಇಲ್ಲ, ಅದ ಪ್ರಾಸೆಸ್ ಆಗ್ಬೇಕು. ಇನ್ನೂ ಒಂದು 2 ದಿನ 3 ದಿನ ಐತಿ. ಏನ ಎಲ್ಲ ಅದ್ರೊಳಗಡೆ ಬಂದ ಆಮೇಲೆ ಒಂದು ಕವರ್ನಾಗ ಒಂದು ಸೀರೆ, ಒಂದು ಜಂಪರ್, ಒಂದು ಲಂಗ ಹಾಕಿಡು. ನಾಳೆ ಮತ್ತೆ ಇಲ್ಲಿ ಬಂದು ಜಾಕ ಮಾಡಿ ಹೋಗಕ್ಕೆ ಟೈಮ್ ಇರೋದಿಲ್ಲ ನಮ್ಗೆ. ಅಲ್ಲೇ ಜಾಕ ಮಾಡಿ ಹಂಗೆ ಹೋಗ್ತೀನಿ ಮಾರ್ನಿಂಗ್ ಮನೆಗೆ. ಈಗ ಮಾಡಲ್ಲ, ಮುಂಜಾನೆ ಮಾಡಿ ಹೋಗ್ಯಾನ. ನೀ ಯಾಕಲ್ಲ ಹೋಗಿ ಎದಕ್ಕೆ ಮಾರ್ನಿಂಗ್ ಒಂದು ಮನೆಗೆ ಮುಂಜಾನೆ ಕೆಲ್ಸಕ್ಕೆ? ಮತ್ತೆ ಅಲ್ಲಿ ಹೋಗ್ಯವಲ್ಲ, ಇಲ್ಲೇ ಬರ್ಬೋದಲ್ಲ. ಇಲ್ಲ ಎದಕ್ಕೆ ಬರ್ಬೇಕು? ನಾಳೆ ಬರಲ್ಲ ನೀ ಮನೆಗೆ? ಯಾಕೆ? ಟೈಮ್ ಬೇಡ. ಅಯ್ಯೋ, ಅಂಗಡಿಗೆ ಹೋಗಿ ಬರಪ್ಪ. ಎದಕ್ಕೆ? ಮೊಟ್ಟೆ ತಂದು. ಏ ಬೇ, ಏನು ಮೊಟ್ಟೆ ತಿಂತೀನಿ? ಮೊಟ್ಟೆ ಅಂತ ಏನಾಗತ್ತೆ. ಸೊ ಗೈಸ್, ಇವಾಗ ಇವರು ಖಜಾನ ತೆಗಿತಾರೆ. ಅಕೌಂಟಿಗೆ 500 ರೂಪಾಯಿ ಹಾಕಿದ್ರೆ ಚಲ್ತೇಕತ್ತ ಅಂತಿದ್ಲಲ್ಲ ಅಕೌಂಟ್. ನೋಡ್ಬೇಕು ಏನಾಗತ್ತ, ನೋಡು ಆಮೇಲೆ ನೋಡ್ತೀನಿ. ಯಾರೇ ಇನ್ನೂ ಎಲ್ಲದ ಗೊತ್ತಿಲ್ಲ, ಬರಾಕತ್ತಾಳ ಅಂತ ಹೇಳಿಲ್ಲ ಒಟ್ಟು. ನಾವು 100 ರೂಪಾಯಿ ಕೊಡಿಲ್ಲ. ನಮ್ಮ 100 ರೂಪಾಯಿ ಕೊಡು. ಕೊಡ, ನಂಗೆ ಬಚ್ಚಾರ್ಜ್ ಇಲ್ಲ. ಎದಕ್ಕಿಲ್ಲ, ಹೋಗ. ಮೊನ್ನೆ 500 ರೂಪಾಯಿ ತಗೊಂಡು 1000 ರೂಪಾಯಿ ತಗೊಂಡು 1 ರೂಪಾಯಿ ಕೊಟ್ಟಿನಿ. ಇಲ್ಲ, ಅದ 100 ರೂಪಾಯಿ ನಾನು ಅಂತೇಳಿ ನಂಗೂ ಕೊಡಿ. ಏನಾಗ ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನಾನು ಬಿಡಲ್ಲ. ಕೊಡೆ ಕೊಡೆ. ಇಲ್ಲ ಇಲ್ಲ ಇಲ್ಲ, ಗೈಸ್, 100 ರೂಪಾಯಿ ಕೊಡೋಕೆ ಏನು ಮಾಡ್ತಾಳೆ? 100 ರೂಪಾಯಿ ನಮ್ಮ ಕಡೆನೂ ಇಲ್ಲ, ಹೋಗ್ ಕೊಡು. ನೀ ಬರೇ ರೂಲಸ್ ತಿನ್ನೋದು, ಅದನ್ನ ತಿನ್ನೋದು, ಇದನ್ನ ತಿನ್ನೋದು ಮಾಡಿ ರೊಕ್ಕ ನಾವೇನ್ ಮಾಡೋದು? ಕರಿ. ಸೊ ಗಾಯ್ಸ್, ಇವಾಗ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮನೇ ಊಟ ಊರಿಗೆ ಕಟ್ಕೊಂಡು ಹೋಗ್ತವ್ರೆ, ಅವರೇ ಮಾಡ್ಕೊಂಡು ಅವರೇ ಕಟ್ಕೊಂಡು ಹೋಗ್ತವ್ರೆ. ಇವ್ರು ನೋಡಿ ಫೋನ್ ನೋಡ್ಕೊಂಡು ಅಮ್ಮನಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವರಿಗೆ. ಯಾವುದಕ್ಕೆ? ಸೊ ಇವಾಗ ಎಗಿಗೆ ಉಪ್ಪು ಖಾರ ಹಾಕಬೇಕು. ನಾನು ಎಷ್ಟು ತೊಗೊಳತ್ತೀನಿ. ನೀನು ಫೋನ್ ಎತ್ತಿ ಸಾಕತ್ತಿದ್ದೆ. ಬಾಯ್ಲಿ ಖಾರ ಎಲ್ಲ ಐತಿ? ಇಲ್ಲ ಐತಿ.
ನಮ್ಗೇನ್ ಗೊತ್ತಿಲ್ಲ. ನಮಗೇನು ಗೊತ್ತಾ, ನಾನು ಅಡುಗೆ ಮಾಡ್ತೀವ ಡೈಲಿ. ಡಬ್ಬೆ ಡಬ್ಬಿ ಲಾರಿ ಐತಿ ಮತ್ತ ಡಬ್ಬಿ ಖಾರ ಹಾಕಂತ ಖಾರ ಇಲ್ದರಂಗ ಡಬ್ಬಿ 4 ಗಂಟೆ ಖಾರದ ಇಟ್ಟಿಲ್ಲಿ ಖಾಲಿ ಡಬ್ಬಿ ಇಡ್ತಾರ. ಇಷ್ಟ ಆಗಲ್ಲ ಇಲ್ಲಿ ನೋಡು. ಹೋಯ್ ಬಾ ಖಾರಕ್ಕೆ ಸ್ವಲ್ಪ ಹಾಕಂತ ಖಾರ ತಿಂದ ತಕ್ಷಣ ಹೆಂಗೆ ಹೋಗಿರ್ಬೇಕು ಹೇಳಿ ನೀನು. ಉಪ್ಪು ಹಾಕೈತಿ ಗರ 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 ಅಂತ ಮಿಕ್ಸ್ ಮಾಡಿ ತೆಗೆಯೋದು ಹಾಕ್ತಾನೆ ನಾನು ಎಣ್ಣೆ ಹಾಕೋದಕ್ಕೆ. ನಾವು ಒಂದು ಹೋಟೆಲ್ ಇಟ್ಬಿಡೋಣ. ಡಬ್ಬಿ ಕೊಡ್ಬಾರ್ದು. ಹಿ ಗೈಸ್ ಫೈನಲಿ ನಮ್ಮಮ್ಮ ಅಡಿಗೆ ಅಯ್ಯೋ 4 ತತ್ತಿ ಹಾಕೊಂಡು ಎಗ್ ತೊಗೊಂಡು ಹೋಗ್ತಾವ್ರಿ ಇವಾಗ. ನಮಗೂ ಇಟ್ಟು ನನ್ಗೆ ಇಲ್ಲ ಹಾಂ ಮತ್ತೆ ನಿಮ್ಗೂ ಇಟ್ಟು ಹೋಗ್ತೀನಿ. ಹಾಂ ಅದೇ ಅನ್ಕೊಂಡೆ. ಸೊ ಗೈಸ್ ಇವತ್ತು ಏನು ಅಂದರೆ ಮಾಮ ಮಂಜುವಣ್ಣ ಮನೆ ಹೋಗ್ಬಿಟ್ರು ಅಂತ ಅಡುಗೆ ನಮ್ಮ ಅಮ್ಮನೇ ಮಾಡ್ಕೊಂಡು ಅವರಿಗೆ ಕೆಲ್ಸಕ್ಕೆ ಅವರೇ ಹೋಗ್ತಾವ್ರೆ ತೊಗೊಂಡು. ಅದು ಹೆಂಗೆ ಮಾಡ್ತಾವ್ರು ನೋಡಿದೆ. ಮಾಡು ಅಂದರೆ ಏನಾರ ಮಾಡ್ಕೊಂಡಿರ್ತಾರೆ ನಮ್ಮಮ್ಮ. ಅಯ್ಯೋ ಹೋಯ್ತದು. ಉತ್ತರ ಕರ್ನಾಟಕ ಮತ್ತು ಬೆಂಗಳೂರು ಇದು ಈ ಸೈಡ್ ನಾರ್ತ್ ಕರ್ನಾಟಕ ಇದಾಗ್ತದೆ. ಗೈಸ್ ಎಗ್ನ ಯಾವ ಥರ ಮಾಡಿಕ್ಕಿದ್ರು ನೋಡಿ. ಅದು ಜೋರು ಇದು ಗ್ಯಾಸ್ ಹಚ್ಚೋದು ಕೂಡ ಎಲ್ಲಿ ಇಟ್ಬಿಟ್ಟು ಅಲ್ಲೈತೆ ನೋಡಿ. ನಮ್ಮಮ್ಮ ಅಡುಗೆ ಮಾಡೋದೆಲ್ಲ ಮರ್ತೋಗ್ಬಿಟ್ಟವ್ರು. ಇವಾಗ ಅಡುಗೆ ಟ್ರೈನಿಂಗ್ ಕೊಡಬೇಕು. ಚಪಾತಿ ಏನಾಗಲ್ಲ ತಗೊಂಬತ್ತ ಅರಾಗುರಿ ಚೆನ್ನಾಗಿರುತ್ತೆ. ಏನು ಹಾಂ ಅಂತೂ ಇಂತೂ ಕೊನೆಗೂ ನಮ್ಮಮ್ಮ ಅದನ್ನ ನೋಡಿ ಯಾವ ಥರ ಮಾಡಿಕಿದ್ರು. ಸರಿಯಾಗಿ ಮಾಡೋಕೆ ನೀನು ಕುಕಿಂಗ್ ಟ್ರೈನಿಂಗು ಯಾವ ತರ ಚೆನ್ನಾಗೈತೆ ನೋಡು. ಅಲ್ಲಿ ನೋಡಿ ಗೈಸ್, ಅದು ಹಸಿ ಬಿಸಿ ಹೆಂಗೆ ತಗೊಂಡು ಹೋಗ್ತವ್ರೆ ಅದನ್ನ ಚೆನ್ನಾಗೈತೆ ಅಂತ ಹೇಳ್ತವ್ರೆ. ಹೋಯ್ತು ಎಗ್ ಹೋಯ್ತು. 4 ಹಾಕಿ ಒಂದ್ರಾಗ 4 ಹಾಕಿದ್ರೆ ಮಾಡಕ್ಕಾಗತ್ತಾನ? ಇದೊಂಥರ ದಕ್ಷಿಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ಆ ಥರ ನಕ್ಷೆ ಆಗ್ಬಿಟ್ಟೈತು. ಏನಾಗಿಲ್ಲ, ಅದನ್ನ ಇದು ಮಾಡೇ ತಿನ್ನೋದಲ್ಲ, ಅದು ಬಿಡ ತಿಂತೀವಿ. ಪೆರಿ ಪೆರಿ ಸಾಂಬಾರ್ ಬೇರೆ ಬೇರೆ ಬಟ್ಟೆ ಆಮ್ಲೆಟ್ ಆಯ್ತಿರತ್ತ. ಗೈಸ್ ಏನಾದರೂ ನಮ್ಮ ರೆಸಿಪಿ ಬೇಕಂದ್ರೆ ನಮ್ಮ ಅಮ್ಮನ ಕೇಳಿ ನೋಡಿ. ಅವ್ರು ಹೆಂಗೆ ಯಾವ ಥರ ಸೂಪರ್ ಮಾಡಿಕೋರಂದ್ರೆ ಅಲ್ವೇ ಎಲ್ಲ ಅಡಿಗೆ ಮಾಡಕ್ ಬರತ್ತೆ. ಇದೇನಿದೆ ಹಿಂಗೆ ಮಾಡಕತ್ತಿ? ಅದು ದೊಡ್ಡದಾಯ್ತು, ಎತ್ತಕ್ ಬರ್ಬೇಕಲ್ಲ 4 ಆಮ್ಲೆಟ್ ಹಾಕಿ. ಅಂದು ಇಂದು ಕೊನೆಗೂ ಹೇಗೋ ಆಮ್ಲೆಟ್ ಮಾಡಿದ್ರು. ಸರಿ 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 ಆಯ್ತು. ಇವ್ರಿಗೆ ಟೈಮ್ ಆಗ್ಬಿಟ್ಟಿದೆ. ಇವಾಗ ಓಡ್ಬೇಕು ಹೆಂಗೆ ಓಡ್ತಾರಂದ್ರೆ ಅಂದು ಇಂದು ನಮ್ಮ ಮಧು ಅವರು ನಮಗೂ ಹೆಲ್ಪ್ ಮಾಡ್ತವ್ರೆ ಚಪಾತಿ ಮಾಡ್ಕೊಡೋಕ್ಕೆ. ಸರಿ 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 ಫೋನ್ ಮಾಡಿ ಕೇಳೋದು ಬರ್ತೇನೆ. ಬರಲ್ಲ ಬಿಡ್ಬಿ, ಅವ ಕೆಲ್ಸಕ್ಕೆಲ್ಲ ಹೋಗ್ಯಾನವ. ಜಿಮ್ಮಿಗೆ ಹೋಗಿಲ್ಲ, ಕೆಲ್ಸಕ್ಕೆ ಹೋಗ್ಯಾನವ. ಆಹಾ ಇಲ್ಲೇ ಇದಕ್ಕೆ ತೊಗೊಂಡ ಅಂತ. ಸೊ ಗಾಯ್ಸ್ ಅಮ್ಮನೆಲ್ಲ ಬಿಟ್ಟು ಬಂದ್ಬಿಟ್ಟು ಇವಾಗ ನಾವು ಊಟ ಮಾಡಬೇಕು. ಯಾರಕ್ಕೆ ಕರಿ ಕರಿ ಬಾಯ್ ಬಾಯ್ ಬಾಯಿಲ್ಲ ಅನ್ನಕತ್ತಾನ. ನೀ ಬರ್ಲಿಲ್ಲ ಅಂದ್ರೆ ನೀನು ಛಂಡ್ 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 ಹಿಡಿದು ಕತ್ತರ್ಸನ್ ನಿನಗೆ. ಬಾಯಿಲ್ಲ ಅನ್ನಕತ್ತಾನ ನಾನ. ಬಾಯಿಲ್ಲಿ ನಿನ್ ಧೈರ್ಯ ಇದ್ರೆ ನೀನ್ ಅವ್ರ ಕೆಣ್ಣ ಆಗಿದ್ರೆ ಅಕ್ಕಿ ನೀನ್ ಇಂತಲೇ ಕರ್ಸ್ಕೋಬಹುದು ಅಂತ. ಬಾಯಿಲ್ಲಿ ನೀನ್ ಇಂತಲೇ ಆಗಿದ್ರು ಅಕ್ಕಿ ಕಡೆ ಮಂಟ ಬಾಯಿಲ್ಲ ಅಂತ ಬಂದಿಲ್ಲ ಅಂದ್ರೆ ನೋಡು ಮತ್ತ ಫೋನ್ ಹಾಕ್ಬಿಡಲ್ಲ ಮಗ. ಫೋನ್ ಹೆಂಗೆ ಯೂಸ್ ಮಾಡ್ತೀನಿ ನೋಡ್ದ ನಾನು. ಗೈಸ್ ನೋಡಿ ಗೈಸ್ ಎಷ್ಟು ಕೊಬ್ಬು ಅಂದ್ರೆ ಇವಳಿಗೆ ಹೇಳಿದ್ದೀನಿ ಬಂದು ಹೇಳಿದ್ದೀನಿ ತಿನ್ನಕ್ಕೆ ಹೋಗ್ಬೇಡ ಅಂತ. ಇವಳು ನೋಡಿ ಬಂದು ತಿಂದೋಗ್ಬಿಟ್ಟವಳೆ. ಇವಾಗ ಅವಳು ಸಿಗ್ಲಿ ಕೈಯಲ್ಲಿ ಅವ್ರ ಫೋನ್ ಸಿಗ್ಲಿ ನಿಂದು ಹೆಂಗೆ ಕೆಳಗೆ ಎತ್ತಿ ನಿಲ್ಲಕ್ಕೆ ಬಿಡುತ್ತೆ ನೋಡ್ಕೊಂತಾರೆ ಫೋನ್. ಇಲ್ಲ ನಿಮ್ಮ ಅಜ್ಜಿ ಹೊಡೆದಾಳ. ಅಮ್ಮ ಏನ ತೆಂಗಿನಕಾಯಿ ಎಲ್ಲ ಖಾಲಿ ಮಾಡಕ್ ನಿಂತು ಬಿಟ್ಟಾನ ಬಿಡು. ಹಾ ನೀ ತಂದು ದುಡ್ದು ಹಾಕಿದ್ದಿ ನೋಡು. ಇಲ್ಲ ನೀನ್ ಹೇಳ್ತಿ ಹಡ್ಸ. ಇಲ್ಲ ನಿನ್ನ ಗಂಡ ತಂದು ಹಾಕಿರ್ತದ ಅದಕ್ಕೆ ಸುಮ್ಮನೆ ಹೋಗಿದ್ದಾಗ ನಂಗೆ ಸಾಕಾಗಿ ನನಗೂ ತಲೆ ತಿನ್ಬೇಡ ನೀನು.
ನೀನು ಅಂಡ್ರ ದೇವ್ ಇದ್ದಂಗೆ ನಮ್ಮ ಮನ್ಯಾಗ ಹಾ ಹಚ್ಚಿ ಸರಿ ಏನಾಗತ್ತ ನಾನು ಕೈ ತಗೋಬೇಕು ಸಗಿ ಸರಿ ಜೋಗೆ ಸರಿ ನೀ ನನಗೆ ಯಾಕೆ ಚೂಟಾಕತ್ತೆ ಗೈಸ್ ಹೆಂಗೆ ಮಾಡ್ತೀನಿ ನೋಡಿ ಏನು ನಿಂದು ಯಾವ ನದಿ ನೀನು ನನ್ನ ಜೊತೆ ಆಟ ಆಡಕ್ಕೆ ಹೋಗ್ಬೇಡ ಗೈಸ್ ನನಗೆ ಇಲ್ಲಿ ಎಷ್ಟು ನೋವು ಗೊತ್ತೇನು ನೋಡ ಮತ್ತೆ ಕಸ್ಬರ ಆತ ಹೊಡಿಬೇಡ ಅದು ಊಟ ಕೊಡು ಈಗ ನೀನು ಹಂಗೆ ಮಾಡಬೇಡ ನಾನು ಮೊದ್ಲ ಕೈ ಕಾಲೆಲ್ಲ ನೋವಾಗ್ಯಾವ ಅದು ಊಟ ಕೊಟ್ಟುಬಿಟ್ಟು ನಾವು ಹೋಗ್ಬಿಡ್ತಾನೆ ಹಾಕೋ ಒಳ್ಳೆ ಇಲ್ಲ ನೀನು ಊಟ ಕೊಡು ಬಾ ಮಾಡಿಟ್ಟ ಬಾ ಈಗ ತಿಂದು ಬಂದೀನಿ ನಂಗೆ ಗೊತ್ತೈತಿ ಹಾಂ ಬಿರಿಯಾನಿ ಮಾಡ್ತೀನಿ ಬಾ ಏನು ತಿಂದು ಬಾ ನಮ್ಗೆ ಊಟ ಕೊಡುತ್ತೆ ಒಂದು ಸ್ವಲ್ಪ ಊಟ ಕೊಡೋದಕ್ಕೆ ಒಳ್ಳೆ ನಾಯಿ ಥರ ಆಡ್ತಾಳೆ ಗೈಸ್ ಇವಳು ನೀನೊಂದು ದೊಡ್ಡ ನಾಯಿ ನೀನು ನಮ್ಮ ಮನೇಲಿ ಒಂದು ದೊಡ್ಡ ನಾಯಿ ನಿನಗೊಂದು ಊಟ ಹಾಕಿയത് ನಮ್ಮ ಮಾವ ಏನು ಮನ್ಯಾಗ ಇದ್ಕೊಂಡು ಇಲ್ಲ ಬರದ ಕೃತಿ ಮಾಡಿ ರೇಷನ್ ಎಲ್ಲ 2 ದಿನ ಖಾಲಿ ಮಾಡ್ತಾನ ಹೇಳ್ತಂತಡಿ ಮಾಮ ಹೇಳು ಮಾಮ ಇದು ವಾ ಯಾರು ಮಾಡ್ಯಾರ ಚಪಾತಿ ಗೈಸ್ ನಮ್ಮ ತಂಗಿ ಮಾಡಿರೋ ಚಪಾತಿ ನೋಡ್ರಿ ಇಲ್ಲಿ ಯೋ ಇವು ನಾನು ತಿನ್ಬೇಕಾ ಬೇಡ ಒಂದು ಓದಿರೋದು ಹೆಂಗೆ ಮಾಡಿ ಕವಳೆ ನನಗೆ ಒಂದು ಬೇಡ ಇದು ಹಣ್ಣಿಲ್ಲ ಅದ ಇದಾಗಿದ್ದ ಸ್ವೀಟ್ ಚೂರಿ ಬೆಂಕಿ ಹಚ್ಚಿರಿ ಏನು ಮಾಡಿರ್ತ ಗೈಸ್ ಹೆಂಗೆ ಬೈತಾಳೆ ನೋಡಿ ಗೈಸ್ ಇವಳು ಮತ್ತೇನಂತಾರೆ ಗೈಸ್ ಊಟ ಮಾಡಿ ಸಿಗೋಣ ಗೈಸ್ ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಆಗಿತ್ತು ಅಂತ ಊಟ ಗೀಟ ಎಲ್ಲ ಮಾಡ್ಕೊತ್ಕೊಂಡೆ ಇವಾಗ ಮಾಡ್ಕೋಬೇಕು ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಅಕ್ಕ ನೋಡಿದ್ರೆ ಯಾವ ಥರ ಹೊಡೆದ್ರು ಇವತ್ತು ನನಗೆ ಅಂತ ಹೇಳ್ಬಿಟ್ಟು ಸೊ ಇದೇ ಥರ ನೋಡ್ತಾ ಇರಿ ಮತ್ತು ನಗ್ತಾ ಇದೇ ಥರ ಇರಿ ಮತ್ತು ಇದೇ ಥರ ಸಪೋರ್ಟಿವ್ ಆಗಿರಿ ಮತ್ತು ತುಂಬ ಥ್ಯಾಂಕ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬೈ ಬೈ ಅಷ್ಟೇ.